ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈಂಡ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಹಳೆ ನೋಟ್ಸ್ನ ನೋಡಬೇಕಾದ್ರೆ ಈ ಒಂದು ನಾನು ಮಾಡಿರುವಂಥ ಹ್ಯಾಂಡ್ ನೋಟ್ಸ್ದು ಬುಕ್ ಸಿಕ್ತು ನೋಡಿ ಫ್ರೆಂಡ್ಸ್. ಈ ಬುಕ್ ಯಾರ್ಯಾರೆಲ್ಲ ಯೂಸ್ ಮಾಡಿದ್ದೀರಾ, ಇದನ್ನು ನೋಡಿ ನಿಮಗೂ ನೀವು ಯೂಸ್ ಮಾಡಿರೋವಂಥ ಈ ಬುಕ್ ಬಗ್ಗೆ ನೆನಪಾಗಬಹುದು. ಈ ಸಣ್ಣ ಬುಕ್ಕಲ್ಲಿ ಎಷ್ಟೊಂದು ನೋಟ್ಸ್ನ ನಾನು ಸೇವ್ ಮಾಡಿದ್ದೀನಿ ಅಂತ ನೋಡೋಣ ಫ್ರೆಂಡ್ಸ್. ಈ ಬುಕ್ ಸಿಕ್ಕಾಗ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಮಾಡಿರೋ ಹಳೆ ನೋಟ್ಸ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಸೊ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನೋಟ್ಸ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ಕೊನೆಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆ ಕೂಡ ಬರ್ತಿದ್ದೀನಿ, ಜಾಗ ಇಲ್ಲಿ ಕೂಡ ವೇಸ್ಟ್ ಮಾಡಿಲ್ಲ, ನಾನು ಇಲ್ಲೂ ಬರ್ತಿದ್ದೀನಿ. ಮೊದಲನೇದಾಗಿ ಕರ್ನಾಟಕದ ಸಕ್ಕರೆ ಬೋಗುಣಿ ಅಂತ ಬೆಳಗಾವಿ ಜಿಲ್ಲೆಯನ್ನು ಕರಿತೀವಿ. ಕರ್ನಾಟಕದ ಸಕ್ಕರೆ ಬೋಗುಣಿ ಬೆಳಗಾವಿ ಜಿಲ್ಲೆ. ವಿಜ್ಞಾನದ ಪಿತಾಮಹ ರೋಜರ್ ಬೆಕನ್, ವಿಜ್ಞಾನದ ಪಿತಾಮಹ ರೋಜರ್ ಬೆಕನ್. ಅದೇ ರೀತಿ ದಕ್ಷಿಣದ ಚಿರಾಪುಂಜಿ ಆಗುಂಬೆ. ದಕ್ಷಿಣದ ಗಂಗೆ ಎಂದು ಕಾವೇರಿ ನದಿಯನ್ನು ಕರಿತೀವಿ. ತೊಗರಿಯ ಕಣಜ ಎಂದು ಕಲಬುರಗಿ ಜಿಲ್ಲೆಯನ್ನು ಕರಿತೀವಿ. ಸಕ್ಕರೆ ನಗರ ಎಂದು ಮಂಡ್ಯ ಜಿಲ್ಲೆಯನ್ನು ಕರಿತೀವಿ. ಅದೇ ರೀತಿ ಸಕ್ಕರೆಯ ಜಿಲ್ಲೆ ಎಂದು ಬೆಳಗಾವಿ ಜಿಲ್ಲೆಯನ್ನು ಕರಿತೀವಿ. ಕರ್ನಾಟಕದ ನಯಾಗರ್ ಎಂದು ಗೋಕಾಕ್ ಜಲಪಾತವನ್ನು ಕರಿತೀವಿ. ಪ್ರಪಂಚದ ಮೇಲ್ಛಾವಣಿ ಎಂದು ಟಿಬೆಟ್ ಪ್ರಸ್ಥಭೂಮಿಯನ್ನು ಕರಿತೀವಿ. ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯುತ್ತೇವೆ. ಅದೇ ರೀತಿ ಗೋಧಿಯ ಕಣಜ ಎಂದು ಪಂಜಾಬನ್ನು ಕರಿತೀವಿ. ಅತಿ ಹೆಚ್ಚು ಗೋಧಿಯನ್ನು ಪಂಜಾಬ್ ರಾಜ್ಯದಲ್ಲಿ ಬೆಳೆಯುವುದರಿಂದ ಪಂಜಾಬನ್ನು ಗೋಧಿಯ ಕಣಜ ಅಂತ ಕರಿತೀವಿ. ಅದೇ ರೀತಿ ಉತ್ತರ ಪ್ರದೇಶದ ಗೋರಖ್ಪುರನ್ನು ಭಾರತದ ಜಾವಾ ಅಂತ ಕರಿತೀವಿ. ಸಾಂಬಾರ್ಗಳ ರಾಜ ಅಂತ ಕರಿಮೆಣಸನ್ನು ಕರಿತೀವಿ. ಅದೇ ರೀತಿಯ ಸಾಂಬಾರ್ಗಳ ರಾಣಿ ಎಂದು ಏಲಕ್ಕಿಯನ್ನು ಕರಿತೀವಿ. ಏಲಕ್ಕಿಯನ್ನು ಸಾಂಬಾರ್ಗಳ ರಾಣಿ, ಕರಿಮೆಣಸನ್ನು ಸಾಂಬಾರ್ಗಳ ರಾಜ ಎಂದು ಕರೆಯುತ್ತೇವೆ. ಅದೇ ರೀತಿ ಅಕ್ಕಿಯ ಪಾತ್ರೆ ಎಂದು ಆಂಧ್ರ ಪ್ರದೇಶ ರಾಜ್ಯವನ್ನು ಕರಿತೀವಿ. ಅತಿ ಹೆಚ್ಚು ವಿಧ ವಿಧವಾದ ಅಕ್ಕಿಗಳನ್ನು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬೆಳೆಯುವುದರಿಂದ ಆಂಧ್ರ ಪ್ರದೇಶವನ್ನು ಅಕ್ಕಿಯ ಪಾತ್ರೆ ಅಂತ ಕರಿತೀವಿ. ಅದೇ ರೀತಿ ಪಾನೀಯಗಳ ರಾಣಿ ಎಂದ ಚಹಾವನ್ನು ಕರಿತೀವಿ. ಭಾರತದ ರೂರ್ ಎಂದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಕರಿತೀವಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಭಾರತದ ರೂರ್ ಅಂತ ಕರಿತೀವಿ. ಅದೇ ರೀತಿ ಕರ್ನಾಟಕದ ಸುಂದರವಾದ ಬಂದರು ಕಾರವಾರ ಬಂದರನ್ನು ನಮ್ಮ ಕರ್ನಾಟಕದ ಸುಂದರವಾದ ಬಂದರು ಅಂತ ಕರಿತೀವಿ. ಇದಿಷ್ಟು ಜನರಲ್ ನಾಲೆಜಲ್ಲಿ ಬರುತ್ತೆ ಫ್ರೆಂಡ್ಸ್. ಇನ್ನು ಇಲ್ಲಿ ಎಕನಾಮಿಕ್ಸನ್ನು ಶಾರ್ಟ್ ನೋಟ್ಸ್ ಮಾಡಿದ್ದೀನಿ. ತುಂಬ ಹಳೆಯ ಬುಕ್ ಫ್ರೆಂಡ್ಸ್, ಒಂದು 10 ವರ್ಷ ಅಪ್ರಾಕ್ಸಿಮೇಟ್ಲಿ 10 ವರ್ಷದ ಹಿಂದೆ ನಾನು ಮಾಡಿರೋಂಥ ನೋಟ್ಸು. ಬುಕ್ಸ್ ಕೂಡ ಕಿತ್ತೋಗ್ತಿದೆ ಎಲ್ಲ. ಇದನ್ನು ನಾನು ಇನ್ನೂವರೆಗೂ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಕನಾಮಿಕ್ಸ್ ನೋಟ್ಸನ್ನು ನೋಡೋಣ ಫ್ರೆಂಡ್ಸ್. ಎಕನಾಮಿಕ್ಸ್ 2019-20 ಪ್ರಕಾರ ಅಂತ ಇದೆ, ಅದು ಆವಾಗ ಬರ್ತಿರೋದು. ನಮ್ಮ ಭಾರತದ ಬಜೆಟಲ್ಲಿ ಕೇಂದ್ರ ಸರ್ಕಾರ ಅತಿ ಹೆಚ್ಚು ವೆಚ್ಚ ಮಾಡೋದು ಯಾವುದಕ್ಕಂದರೆ ಬಡ್ಡಿ ಪಾವತಿಯನ್ನು ಮಾಡಲು ಅತಿ ಹೆಚ್ಚು ವೆಚ್ಚವನ್ನು ನಮ್ಮ ಭಾರತ ಸರ್ಕಾರ ಮಾಡುತ್ತೆ. ಮುಂಗಡ ಪತ್ರವನ್ನು ಮಂಡಿಸುವ ದಿನ ಯಾವುದು ಅಂತ, ಮುಂಗಡ ಪತ್ರವನ್ನು ಯಾವಾಗಲೂ ಫೆಬ್ರವರಿ ಮೊದಲ ಕಾರ್ಯದಿನ ಮಂಡಿಸ್ತಾರೆ. ಫೆಬ್ರವರಿ ಮೊದಲನೇ ದಿನ ಅಂದರೆ ಫೆಬ್ರವರಿ 1ರಂದು ಗೌರ್ಮೆಂಟ್ ಹಾಲಿಡೇ ಬಂದಿದ್ದರೆ ಆ ದಿನ ಬಿಟ್ಟು ಫೆಬ್ರವರಿ 2ನೇ ತಾರೀಕಂದು ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ. ಅದಕ್ಕೆ ಫೆಬ್ರವರಿಯ ಮೊದಲ ಕಾರ್ಯದಿನದಿಂದ ಬಜೆಟನ್ನು ಮಂಡನೆ ಮಾಡ್ತಾರೆ ಅಂತ ಹೇಳ್ತೀವಿ.
ಮುಂಗಡ ಪತ್ರ ಮಂಡಿಸಲು ರಾಷ್ಟ್ರಪತಿಯವರ ಒಪ್ಪಿಗೆ ಕಡ್ಡಾಯವಾಗಿ ಬೇಕಾಗುತ್ತೆ. ಕಡ್ಡಾಯವಾಗಿ ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದ ನಂತರವೇ ನಾವು ಬಜೆಟನ್ನು ಮಂಡನೆ ಮಾಡಬೇಕು. ಅದೇ ರೀತಿ ಭಾರತದ ಸಂವಿಧಾನದಲ್ಲಿ ಮುಂಗಡ ಪತ್ರವನ್ನು ವಾರ್ಷಿಕ ಹಣಕಾಸು ಪತ್ರ ಅಂತ ಕರೀತಾರೆ. ಬಜೆಟನ್ನು ಭಾರತದ ಸಂವಿಧಾನದಲ್ಲಿ ವಾರ್ಷಿಕ ಹಣಕಾಸು ಪತ್ರ ಅಂತ ಕರೀತಾರೆ. RBI ನೋಟು ಮುದ್ರಣದಲ್ಲಿ ಅನುಸರಿಸುವ ತತ್ವ. RBI ನೋಟು ಮುದ್ರಣದಲ್ಲಿ ಅನುಸರಿಸುವ ತತ್ವ ಕನಿಷ್ಠ ಬಂಡವಾಳ ಮೀಸಲು ಪದ್ಧತಿ. ಕನಿಷ್ಠ ಬಂಡವಾಳ ಮೀಸಲು ಪದ್ಧತಿಯನ್ನು ಅನುಸರಿಸಿಕೊಂಡು RBI ನೋಟು ಮುದ್ರಣವನ್ನು ಮಾಡುತ್ತದೆ. ಭಾರತದಲ್ಲಿ ತಲಾ ಆದಾಯ ಅಳತೆ ಮಾಡುವ ಸಂಸ್ಥೆ ಯಾವುದಂದರೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಯೋಜನಾ ಆಯೋಗದ ಪ್ರಥಮ ಉಪಾಧ್ಯಕ್ಷ ಗುಲ್ಜಾರಿಲಾಲ್ ನಂದಾ. ಭಾರತದಲ್ಲಿ ಕೃಷಿಗೆ ದೀರ್ಘಾವಧಿ ಸಾಲ ನೀಡುವ ಸಂಸ್ಥೆ ಯಾವುದಂದರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್. ಇದು ಭಾರತದಲ್ಲಿ ಕೃಷಿಗೆ ದೀರ್ಘಾವಧಿ ಸಾಲ ನೀಡುವಂತಹ ಸಂಸ್ಥೆಯಾಗಿದೆ. ಕೃಷಿ ವಸ್ತುಗಳಿಗೆ ಗುಣಮಟ್ಟ ನೀಡುವ ಅಥವಾ ಕೃಷಿ ವಸ್ತುಗಳ ಗುಣಮಟ್ಟವನ್ನು ನಿರ್ಧರಿಸುವ ಸಂಸ್ಥೆ ಯಾವುದಂದರೆ ಅಗ್ರಿಕಲ್ಚರ್ ಮಾರ್ಕಿಂಗ್. ಅಗ್ಮಾರ್ಕ್ ಅನ್ನುವಂಥದ್ದು ಕೃಷಿ ವಸ್ತುಗಳಿಗೆ ಗುಣಮಟ್ಟ ನಿರ್ಧರಿಸುವಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಭಾರತ ಅತಿ ಹೆಚ್ಚು ವ್ಯಾಪಾರ ಸಂಬಂಧ ಹೊಂದಿರುವಂತಹ ದೇಶ ಚೀನಾ ದೇಶದೊಂದಿಗೆ ಭಾರತವು ಅತಿ ಹೆಚ್ಚು ವ್ಯಾಪಾರ ಸಂಬಂಧವನ್ನು ಹೊಂದಿರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಿದಂತಹ ದೇಶ ಮಾರಿಷಸ್ ದೇಶವು ಭಾರತದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ನೇರ ತೆರಿಗೆ ಸಂಗ್ರಹವಾಗುವ ಮೂಲ ಯಾವುದು ಅಂದರೆ ಕಂಪನಿ ಟ್ಯಾಕ್ಸ್ದಿಂದ ಭಾರತಕ್ಕೆ ಅತಿ ಹೆಚ್ಚು ನೇರ ತೆರಿಗೆ ಸಂಗ್ರಹವಾಗುತ್ತದೆ. ಈಗ ಅರ್ಥವ್ಯವಸ್ಥೆಯ ವಿಧಗಳನ್ನು ನೋಡೋಣ. ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಸಾರ್ವಜನಿಕ ವಲಯ. ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿಯಂತ್ರಣವು ಸರ್ಕಾರದ ಕೈಯಲ್ಲಿದ್ದರೆ ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಥವಾ ಸಾರ್ವಜನಿಕ ವಲಯ ಅಂತ ಕರಿತೀವಿ. ಈ ರೀತಿಯ ಅರ್ಥವ್ಯವಸ್ಥೆಯನ್ನು ಹೊಂದಿರುವಂಥ ದೇಶಗಳಲ್ಲಿ ಉದಾಹರಣೆ ಉತ್ತರ ಕೊರಿಯಾ, ರಷ್ಯಾ, ಚೀನಾ ಇನ್ನೂ ಅನೇಕ ರಾಷ್ಟ್ರಗಳು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಹೊಂದಿವೆ. ಮುಂದಿನದು ಬಂಡವಾಳ ಅರ್ಥವ್ಯವಸ್ಥೆ ಅಥವಾ ಖಾಸಗಿ ವಲಯ. ಬಂಡವಾಳ ಅರ್ಥವ್ಯವಸ್ಥೆ ಅಂದರೆ ಉತ್ಪಾದನಾ ಘಟಕಗಳು ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿಯಂತ್ರಣ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದ್ದರೆ ಅದನ್ನು ಬಂಡವಾಳ ಅರ್ಥವ್ಯವಸ್ಥೆ ಅಥವಾ ಖಾಸಗಿ ವಲಯ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜಪಾನ್ ಇತ್ಯಾದಿ ದೇಶಗಳಲ್ಲಿ ಬಂಡವಾಳ ಅರ್ಥವ್ಯವಸ್ಥೆಯು ಜಾರಿಯಲ್ಲಿದೆ. ಮೂರನೇದು ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ವಲಯ ಎರಡೂ ಅಸ್ತಿತ್ವದಲ್ಲಿರುತ್ತವೆ. ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಪಾತ್ರ ಹೆಚ್ಚಾಗಿದ್ದರೆ ಬಂಡವಾಳ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳ ಪಾತ್ರ ಹೆಚ್ಚಾಗಿರುತ್ತದೆ. ಆದರೆ ಮಿಶ್ರ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಎರಡೂ ಅರ್ಥವ್ಯವಸ್ಥೆಗಳು ಕೂಡಿ ಮಿಶ್ರ ಅರ್ಥವ್ಯವಸ್ಥೆಯಾಗಿ ಜಾರಿಯಲ್ಲಿರುತ್ತದೆ. ನಮ್ಮ ಭಾರತ ದೇಶದಲ್ಲಿ ಮಿಶ್ರ ಅರ್ಥವ್ಯವಸ್ಥೆಯು ಜಾರಿಯಲ್ಲಿದೆ. ನೆಕ್ಸ್ಟ್ ಸಾರ್ವಜನಿಕ ವಲಯದಲ್ಲಿ ಬೆಲೆ ನಿರ್ಧರಿಸುವವರು ಸಾರ್ವಜನಿಕ ವಲಯದಲ್ಲಿ ಸರ್ಕಾರ ಬೆಲೆಯನ್ನು ನಿರ್ಧರಿಸುತ್ತದೆ. ಖಾಸಗಿ ವಲಯದಲ್ಲಿ ಬೆಲೆ ನಿರ್ಧರಿಸುವವರು ಬೆಲೆ ಯಂತ್ರ ವ್ಯವಸ್ಥೆ ಅಥವಾ ಬೇಡಿಕೆ ಮತ್ತು ಪೂರೈಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇದು ಖಾಸಗಿ ವಲಯದಲ್ಲಿ ಬೆಲೆಯನ್ನು ನಿರ್ಧರಿಸಿದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಗೌರ್ಮೆಂಟು ಬೆಲೆಯನ್ನು ನಿರ್ಧರಿಸುತ್ತದೆ. ಅದೇ ರೀತಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಯಂತ್ರ ವ್ಯವಸ್ಥೆ ಮತ್ತು ಸರ್ಕಾರ ಎರಡೂ ಕೂಡಿ ಬೆಲೆಯನ್ನು ನಿರ್ಧರಿಸುತ್ತವೆ. ನೆಕ್ಸ್ಟು ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂದರೆ ಕಚ್ಚಾ ಸಂಪನ್ಮೂಲಗಳನ್ನು ಉತ್ಪಾದಿಸುವಂಥ ವಲಯ. ಆಮೇಲೆ ಮಾಧ್ಯಮಿಕ ವಲಯ ಅಥವಾ ದ್ವಿತೀಯ ವಲಯ ಅಥವಾ ಕೈಗಾರಿಕಾ ವಲಯ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ವಲಯವಾಗಿದೆ. ತೃತೀಯ ವಲಯ ಅಥವಾ ಸೇವಾ ವಲಯ ಅಂದರೆ ವಾಣಿಜ್ಯ ಸಾರಿಗೆಯಂಥ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ವಲಯವಾಗಿದೆ. ಚತುಷ್ಕ ವಲಯ ಅಂದರೆ ವಿವಿಧ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಪಂಚಕ ವಲಯ ಇದು ತೀರ್ಮಾನ ಕೈಗೊಳ್ಳುವ ಅಧಿಕಾರಿ ವರ್ಗವನ್ನು ಒಳಗೊಂಡಿದ್ದು ಪಂಚಕ ವಲಯ ತೀರ್ಮಾನ ತೆಗೆದುವಂಥ ಜನರನ್ನು ಒಳಗೊಂಡಿರ್ತದೆ. ಅದಕ್ಕೆ ಪಂಚಕ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಭಾರತದ ಹಣಕಾಸು ವರ್ಷ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಮಾರ್ಚ್ 31ರಂದು ಮುಕ್ತಾಯಗೊಳ್ಳುತ್ತದೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಭಾರತದ ಹಣಕಾಸು ವರ್ಷ ಆಗಿರುತ್ತದೆ.
ರಾಷ್ಟ್ರೀಯ ಆದಾಯದಲ್ಲಿ ಮಧ್ಯವರ್ತಿ ಸರಕುಗಳನ್ನು ಪರಿಗಣಿಸುವುದಿಲ್ಲ. ಮಧ್ಯವರ್ತಿ ಸರಕು ಅಂದರೆ ಇನ್ನೂ ಪ್ರೊಡಕ್ಷನ್ ಹಂತದಲ್ಲಿರುವಂತಹ ವಸ್ತುಗಳನ್ನು ರಾಷ್ಟ್ರೀಯ ಆದಾಯವನ್ನು ಕೌಂಟ್ ಮಾಡುವಾಗ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಂತಹ ವಿಧಾನಗಳು. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಂಥ ವಿಧಾನಗಳು: 1 ಆದಾಯದ ವಿಧಾನ, 2ನೇದು ವೆಚ್ಚದ ವಿಧಾನ, 3ನೇದು ಉತ್ಪನ್ನದ ವಿಧಾನ. ಇವು 3 ರಾಷ್ಟ್ರೀಯ ಆದಾಯದ ಮಾಪನವನ್ನು ಮಾಡುವಂತಹ ವಿಧಾನಗಳಾಗಿವೆ. ಇದು ನಾನು ಎಕನಾಮಿಕ್ಸ್ ನೋಟ್ಸನ್ನು ಬುಕ್ಕನ್ನು ನೋಡಿ ಶಾರ್ಟಾಗಿ ಮಾಡ್ಕೊಂಡಿರುವಂಥ ನೋಟ್ಸ್. ನಿಮಗೆ ಈ ನೋಟ್ಸ್ ಇಷ್ಟ ಆದರೆ ನೀವು ಇದನ್ನು ಈ ವಿಡಿಯೋನ ಸೇವ್ ಮಾಡಿಕೊಂಡು ಕೇಳ್ಬೋದು. ಎಲ್ಲ ಶಾರ್ಟ್ ನೋಟ್ಸ್ ಇದೆ ಇದರಲ್ಲಿ. ಎಲ್ಲ ಬುಲೆಟ್ ಪಾಯಿಂಟ್ಸ್ ಅಂದರೆ ಒಂದೇ ಒಂದು ಲೈನಲ್ಲಿರುವಂತಹ ನೋಟ್ಸ್ಗಳು ಇದೆ. ನಿಮಗೆ ನೆನಪಿಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯವನ್ನು ಯಾವ್ಯಾವ ರೀತಿ ಅಧ್ಯಯನ ಮಾಡ್ತೀವಿ ಅಂದರೆ, 1ನೇದು ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದು ರಾಷ್ಟ್ರವು ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಮಾಡಿದಂತಹ ಆಂತರಿಕ ಸರಕು ಮತ್ತು ಸೇವೆಗಳ ಮೊತ್ತವಾಗಿದೆ. ಅದೇ ರೀತಿ ನಿವ್ವಳ ದೇಶೀಯ ಉತ್ಪನ್ನ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದಿಸಿದಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯದಿಂದ ಸವಕಳಿ ವೆಚ್ಚ, ಡೆಪ್ರಿಸಿಯೇಷನನ್ನು ಕಟ್ ಮಾಡಿದಾಗ ಸಿಗುವಂಥದ್ದು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಿವ್ವಳ ದೇಶೀಯ ಉತ್ಪನ್ನ. ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ತೆಗೆದಾಗ ನಮಗೆ ಸಿಗುವಂಥದ್ದು ನಿವ್ವಳ ದೇಶೀಯ ಉತ್ಪನ್ನ. ನೆಕ್ಸ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ಕಡೆಯಿಂದ ಉತ್ಪಾದಿಸಿದಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿರುತ್ತದೆ. ಅದೇ ರೀತಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದರೆ ಒಂದು ರಾಷ್ಟ್ರ ಒಂದು ವರ್ಷಾವಧಿಯಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದಿಸಿದಂಥ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯದಿಂದ ಸವಕಳಿ ವೆಚ್ಚವನ್ನು ಕಳೆದಾಗ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ದೊರೆಯುತ್ತದೆ. ಇದನ್ನು ಸಿಂಪಲಾಗಿ ಹೇಗೆ ತಿಳ್ಕೊಳ್ಳೋದು ಅಂದರೆ, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಡೆಪ್ರಿಸಿಯೇಷನ್ ಅಂದರೆ ಸವಕಳಿ ವೆಚ್ಚವನ್ನು ತೆಗೆದಾಗ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ಅದೇ ರೀತಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಡೆಪ್ರಿಸಿಯೇಷನ್ ತೆಗೆದಾಗ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗುತ್ತದೆ. ಆಮೇಲೆ ತಲಾ ಆದಾಯವನ್ನು ಯಾವ ರೀತಿ ಲೆಕ್ಕ ಹಾಕಬೇಕಂದ್ರೆ, ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಒಟ್ಟು ತಲಾ ಆದಾಯ ಸಿಗುತ್ತದೆ. ನೆಕ್ಸ್ಟ್ ಒನ್, ಭಾರತದಲ್ಲಿ ಮೊದಲು ರಾಷ್ಟ್ರೀಯ ಆದಾಯದ ಅಂದಾಜು ಮಾಡಿದವರು ದಾದಾಬಾಯಿ ನವರೋಜಿ. ದಾದಾಬಾಯಿ ಭಾರತದಲ್ಲಿ ಮೊದಲು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದರು. ದಾದಾಬಾಯಿ ನವರೋಜಿಯವರ ಪ್ರಮುಖ ಕೃತಿ ದ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದು ದಾದಾಬಾಯಿ ನವರೋಜಿಯವರು ಅರ್ಥಶಾಸ್ತ್ರದ ಬಗ್ಗೆ ಬರೆದಿರುವಂತಹ ಒಂದು ಕೃತಿಯಾಗಿದೆ. ಇವರ ಸಿದ್ಧಾಂತ ಅಂದರೆ ದಾದಾಬಾಯಿ ನವರೋಜಿಯವರ ಸಿದ್ಧಾಂತ ಯಾವುದಂದರೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ದಾದಾಬಾಯಿ ನವರೋಜಿಯವರು ಮಂಡಿಸಿದ್ದಾರೆ. ಭಾರತದ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಮೊದಲು ಅಧ್ಯಯನ ಮಾಡಿದವರು VKRV ರಾವ್. ದಾದಾಬಾಯಿ ನವರೋಜಿಯವರು ರಾಷ್ಟ್ರೀಯ ಆದಾಯವನ್ನು ಮೊಟ್ಟಮೊದಲ ಬಾರಿಗೆ ಮಾಡಿದರು, ಆದರೆ ಅದನ್ನು ವೈಜ್ಞಾನಿಕವಾಗಿ ಮೊಟ್ಟಮೊದಲ ಬಾರಿಗೆ ಮಾಡಿದವರು VKRV ರಾವ್. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂಸ್ಥೆ ಯಾವುದಂದರೆ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಈ ಸಂಸ್ಥೆಯು 1951ರಲ್ಲಿ ಸ್ಥಾಪನೆಯಾಯಿತು. ಪ್ರಸ್ತುತ GDP ಅಂದಾಜು ಮಾಡಲು ಬಳಸುವ ವಿಧಾನ. ಭಾರತದಲ್ಲಿ ಪ್ರಸ್ತುತ GDPಯನ್ನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಅಂದಾಜು ಮಾಡಲು ಬಳಸುವ ವಿಧಾನ ಯಾವುದಂದರೆ GDP ಆ್ಯಟ್ ಮಾರ್ಕೆಟ್ ಪ್ರೈಸ್ ಮೇಲೆ GDPಯನ್ನು ನಿರ್ಧರಿಸುವುದು. ನೆಕ್ಸ್ಟ್, ಹಣಕಾಸು ಮಾರುಕಟ್ಟೆಯ ಗರಿಷ್ಠ ಅವಧಿ ಎಷ್ಟಿರ್ತಂದರೆ 1 ವರ್ಷ. ಸಂಘಟಿತ ಹಣಕಾಸು ಮಾರುಕಟ್ಟೆಯನ್ನು ಸ್ಥಾಪಿಸುವಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದಂದರೆ ಸುಕುಮಾರ್ ಚಕ್ರವರ್ತಿ ಸಮಿತಿ. ಸುಕುಮಾರ್ ಚಕ್ರವರ್ತಿ ಸಮಿತಿಯು 1985ರಲ್ಲಿ ಶಿಫಾರಸು ಮಾಡಿ ಸಂಘಟಿತ ಹಣಕಾಸು ಮಾರುಕಟ್ಟೆಯನ್ನು ಸ್ಥಾಪಿಸುವಂತೆ ಶಿಫಾರಸು ಮಾಡಿತು. ಆಮೇಲೆ ವಾಹುಲ್ ಸಮಿತಿಯು ಈ 1986ರಲ್ಲಿ ವಾಹುಲ್ ಸಮಿತಿಯು ಈ ಸಂಘಟಿತ ಹಣಕಾಸು ಮಾರುಕಟ್ಟೆಯ ನೀಲಿ ನಕ್ಷೆಯನ್ನು ನೀಡಿತು. ಕರೆ ಹಣದ ಮಾರುಕಟ್ಟೆಯ ಸಾಲದ ಗರಿಷ್ಠ ಅವಧಿ ಎಷ್ಟಂದರೆ 14 ದಿನಗಳಾಗಿರುತ್ತೆ. ನೆಕ್ಸ್ಟ್, ರೆಪೋ ಮಾರುಕಟ್ಟೆ ಅಂದರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿಯ ಸಾಲದ ಮಾರುಕಟ್ಟೆಯಾಗಿದೆ. ಅದೇ ರೀತಿ ರಿವರ್ಸ್ ರೆಪೋ ಮಾರುಕಟ್ಟೆ ಅಂದರೆ RBI ವಾಣಿಜ್ಯ ಬ್ಯಾಂಕುಗಳಿಂದ ಪಡೆಯುವ ಅಲ್ಪಾವಧಿಯ ಸಾಲದ ಮಾರುಕಟ್ಟೆಯಾಗಿರುತ್ತದೆ. ರೆಪೋ ಮಾರುಕಟ್ಟೆ ಅಂದರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡುತ್ತೆ. ರಿವರ್ಸ್ ರೆಪೋ ಮಾರುಕಟ್ಟೆ ಅಂದರೆ RBI ಬ್ಯಾಂಕು ತನ್ನ ಅಡಿಯಲ್ಲಿರುವಂಥ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುತ್ತೆ.
ಅಲ್ಪಾವಧಿಯ ಸಾಲವನ್ನು ಪಡೆಯುತ್ತೆ. ನೆಕ್ಸ್ಟ್ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆ ಅಂದರೆ ಹೊಸ ಶೇರ್ಸನ್ನು ಮಾರಾಟ ಮಾಡುವಂಥ ಮಾರುಕಟ್ಟೆಯನ್ನು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಅದೇ ರೀತಿ ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಅಂದರೆ ಈಗಲ್ಲಿ ಇರುವಂಥ ಹಳೆ ಷೇರುಗಳನ್ನ ಒಬ್ರಿಗೊಬ್ರು ವಿನಿಮಯ ಮಾಡುವಂಥ ಮಾರುಕಟ್ಟೆಯನ್ನು ಮಾಧ್ಯಮಿಕ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಭಾರತದ ಪ್ರಮುಖ ಷೇರು ವಿನಿಮಯ ಕೇಂದ್ರಗಳು. ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಈ ಬುಕ್ನಲ್ಲಿರುವಂಥ ನೋಟ್ಸನ್ನು ನಾನು ಕಂಟಿನ್ಯೂ ಮಾಡಬೇಕು ಅಂದರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.